ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ನಟ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿ ಜೈಲನ್ನ ಸೇರಿ 3 ತಿಂಗಳಿಗಿಂತ ಹೆಚ್ಚಿನ ಕಾಲ ಕಳೆದೋಗಿದೆ. ಅವರು ಜೈಲಿಗೆ ಸೇರಿದ್ದ ದಿನದಿಂದ ಇಂದಿನವರೆಗೂ ಸಹ ಹೊರಗಡೆ ಸಾಕಷ್ಟು ಡೆವಲಪ್ಮೆಂಟ್ಗಳು ಆಗಿದೆ. ಆ ಡೆವಲಪ್ಮೆಂಟ್ಗಳಲ್ಲಿ ಒಂದಷ್ಟು ಅವರ ಅಭಿಮಾನಿಗಳು ಒಂದಷ್ಟು ವಿಚಿತ್ರವಾದ ವರ್ತನೆಯನ್ನ ಮೆರೆದಿದ್ದನ್ನ ಸಹ ಮಾಧ್ಯಮಗಳಲ್ಲಿ ನೋಡಿದ್ದೀರಾ. ಇದರ ಜೊತೆಗೆ ದರ್ಶನ್ ಅವರನ್ನ ಯಾರೆಲ್ಲ ಇಷ್ಟಪಡ್ತಾರೆ ಅವರೂ ಸೇರಿದಂತೆ ಈ ನ್ಯೂಸ್ ಚಾನೆಲ್ ಅನ್ನ ನೋಡುವಂತಹ ವೀಕ್ಷಕರು ಮಾಧ್ಯಮಗಳು ದರ್ಶನ್ ಅವರ ಮೇಲೆ ಪ್ರಸಾರ ಮಾಡ್ತಾ ಇರುವಂತಹ ಸುದ್ದಿಯನ್ನ ನೋಡಿ ಗರಂ ಆಗಿದ್ದು ಕೂಡ ಸಾಕಷ್ಟು ಕಡೆ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿತ್ತು. ಇದರ ಜೊತೆಗೆ ದರ್ಶನ್ ಅವರು ಈ ತಪ್ಪನ್ನ ಮಾಡಿದ್ದಾರಾ, ಮಾಡಿಲ್ವಾ, ಅವ್ರು ಮಾಡಿರೋದು ಸರಿನಾ, ತಪ್ಪಾ, ಹೀಗೆ ದರ್ಶನ್ ಅವರ ಪರ ಹಾಗೂ ವಿರೋಧ ಚರ್ಚೆಗಳು ಹೊರಗಡೆ ತುಂಬಾ ಜೋರಾಗಿ ನಡೀತಾ ಇದೆ. ಇದರ ಜೊತೆಗೆ ದರ್ಶನ್ ಅವರ ವಿರುದ್ಧವಾಗಿ ಮಾತನಾಡುವಂತಹ ನಟರಾಗಿರ್ಬೋದು, ನಿರ್ಮಾಪಕರಾಗಿರ್ಬೋದು ಅಥವಾ ನಟ ನಟಿಯರು ಯಾರೇ ಆಗಿರ್ಬೋದು, ಅವರ ವಿರುದ್ಧ ಒಂದಷ್ಟು ಧ್ವನಿ ಎತ್ತುವಂತಹ ಕೆಲಸವನ್ನ ದರ್ಶನ್ ಅವರ ಅಭಿಮಾನಿಗಳು ಮಾಡ್ತಾ ಇದ್ರು. ಅವರನ್ನ ನಿಂದಿಸುವ ಕೆಲಸವನ್ನ ದರ್ಶನ್ ಅವರ ಅಭಿಮಾನಿಗಳು ಮಾಡ್ತಾ ಇದ್ರು. ಅದಕ್ಕೆ ತಾಜಾ ಉದಾಹರಣೆ ಎಂಬಂತೆ ನಟ ಪ್ರಥಮ್ ಹಾಗೂ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಗೌಡ ಅವರ ಮೇಲೂ ಕೂಡ ಮುಗಿಬಿದ್ದದ್ದು. ಅವರು ಕಂಪ್ಲೇಂಟ್ ಕೊಟ್ಟು ದರ್ಶನ್ ಅವರ ಕೆಲವು ಅಭಿಮಾನಿಗಳಿಗೆ, ಅಂಧಾಭಿಮಾನಿಗಳಿಗೆ ಬುದ್ಧಿ ಕಲಿಸುವ ನಿಟ್ಟಿನಲ್ಲಿ ಸ್ಟೆಪ್ ಅನ್ನ ಇಟ್ಟಿದ್ದು ಕೂಡ ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಇದರ ಜೊತೆಗೆ ದರ್ಶನ್ ಅವರು ಒಳಗಡೆ ಇರುವಂತಹ ಸಂದರ್ಭದಲ್ಲಿ ಹೊರಗಡೆ ದೇವರ ಹತ್ತಿರ ಪ್ರಾರ್ಥನೆಯನ್ನ ಮಾಡಿಕೊಳ್ಳುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ಅಂತ ಹೇಳಬೇಕು. ಒಂದು ಕಡೆ ಅವರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರು ಸಾಕಷ್ಟು ದೇವಾಲಯಗಳಿಗೆ ಭೇಟಿ ನೀಡಿ ತನ್ನ ಪತಿಗೆ ಬಂದಿರುವಂತಹ ಸಂಕಷ್ಟದ ಸಮಯವನ್ನ ದೂರ ಮಾಡಿ ಆದಷ್ಟು ಬೇಗ ಜೈಲಿನಿಂದ ಹೊರಗಡೆ ಬರುವಂತೆ ಮಾಡುವಂತ ಎಲ್ಲಾ ದೇವರುಗಳಿಗೂ ಹರಕೆಯನ್ನ ಹೊತ್ತುಕೊಳ್ಳುವ ನಿಟ್ಟಿನಲ್ಲಿ ಸಾಕಷ್ಟು ದೇವಸ್ಥಾನಗಳಿಗೂ ಭೇಟಿ ನೀಡಿ ವಾಪಸ್ ಬಂದಿದ್ದು ಆಯ್ತು. ಇದರ ಜೊತೆಗೆ ವಿಜಯಲಕ್ಷ್ಮಿ ದರ್ಶನ್ ಅವರ ನಂತರ ದರ್ಶನ್ ಅವರ ಅಭಿಮಾನಿಗಳು ಸಹ ಸಾಕಷ್ಟು ದೇವಸ್ಥಾನಗಳಲ್ಲಿ ದರ್ಶನ್ ಅವರಿಗೋಸ್ಕರ ವಿಶೇಷ ಪೂಜೆ, ಹೋಮ, ಹವನ ಈ ರೀತಿಯ ಸಾಕಷ್ಟು ಪೂಜಾ ಕಾರ್ಯಗಳನ್ನ ಕೈಗೊಂಡಿದ್ದನ್ನು ಸಹ ನಾವು ನೋಡಿದ್ದೇವೆ. ಅದರಲ್ಲೂ ಕೆಲವೊಂದು ದೇವಸ್ಥಾನಗಳಲ್ಲಿ ದೇವರ ವಿಗ್ರಹದ ಕೆಳಗೆ ದರ್ಶನ್ ಅವರ ಫೋಟೋವನ್ನ ಇಟ್ಟು ಪೂಜೆ ಮಾಡಿದ್ದಕ್ಕೆ ಆ ದೇವಸ್ಥಾನದ ಅರ್ಚಕರನ್ನ ಸಹ ಆ ದೇವಸ್ಥಾನದ ಪೂಜಾ ವೃತ್ತಿಯಿಂದ ತೆಗೆದು ಹಾಕಿದ್ದನ್ನು ಸಹ ನಾವು ನೋಡಿದ್ದೀವಿ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಂದು ಕಡೆ ನಟ ದರ್ಶನ್ ಅವರು ಒಳಗಡೆ ಇರುವಂತಹ ಸಂದರ್ಭದಲ್ಲಿ ಹೊರಗಡೆ ಅವರ ಬಿಡುಗಡೆಗಾಗಿ ಸಾಕಷ್ಟು ರೀತಿಯ ಹೋಮ ಹವನಗಳು ನಡೀತಾ ಇದ್ರೆ, ಇಲ್ಲೊಂದು ಕಡೆ ಅಂದ್ರೆ ಬಳ್ಳಾರಿಯಿಂದ ಬಂದಂತಹ ಈ ಒಂದು ವಿಡಿಯೋದಲ್ಲಿ ದರ್ಶನ್ ಅವರ ಅಭಿಮಾನಿಗಳು ನಡೆದುಕೊಂಡಿರುವಂತಹ ರೀತಿ ಇದೀಗ ಮತ್ತೊಮ್ಮೆ ಚರ್ಚೆಗೆ ಕಾರಣ ಆಗ್ತಾ ಇದೆ. ಯಾವ್ದದು ವಿಡಿಯೋ? ಇಷ್ಟಕ್ಕೂ ದರ್ಶನ್ ಅವರ ಕೆಲವು ಅಂಧಾಭಿಮಾನಿಗಳು ಮಾಡಿದ್ದಾದ್ರೂ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡಿ. ಮೀಡಿಯಾ ಆಕ್ಚುಲಿ ನನ್ನ ಹತ್ರ ಒಂದು ಸ್ವಲ್ಪ ಕಲೆ ಇದೆ, ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ. ಎಸ್, ಈ ವಿಡಿಯೋ ನೋಡಿದ್ರಲ್ಲ, ಇದು ಬಳ್ಳಾರಿಯ ಗಣೇಶನ ಉತ್ಸವದಲ್ಲಿ ನಡೆದಂತಹ ಒಂದು ಘಟನೆ ಅಂತ ಹೇಳಲಾಗ್ತಾ ಇದೆ. ಈ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಅಂತೂ ಮಾಡ್ತಾ ಇದೆ. ಏನಕ್ಕಪ್ಪ ಅಂತಂದ್ರೆ, ಮಾಧ್ಯಮ ಹಾಗೂ ದರ್ಶನ್ ಇವರಿಬ್ಬರ ನಡುವೆ ಇರುವಂತಹ ವೈಮನಸ್ಸು ಇವತ್ತಿಗೆ ಮುಚ್ಚುಮರೆಯಾಗಿ ಉಳಿದಿಲ್ಲ. ಯಾಕಂತಂದ್ರೆ ಮಾಧ್ಯಮಗಳ ವಿರುದ್ಧ ದರ್ಶನ್ ಅವರದ್ದು ಎನ್ನಲಾದ ಈ ಆಡಿಯೋ ಬಹಳಷ್ಟು ವರ್ಷಗಳ ಹಿಂದೆ ವೈರಲ್ ಆಗಿತ್ತು. ಆದ್ರೆ ಅದರ ಸಲುವಾಗಿ ಯಾವ ತನಿಖೆನೂ ಆಗ್ಲಿಲ್ಲ. ಇದು ದರ್ಶನ್ ಅವರದ್ದೇನ ವಾಯ್ಸು, ಇದು ದರ್ಶನ್ ಅವರೇ ಹೇಳಿದ್ದ ಅನ್ನೋದು ಕೂಡ ಪ್ರೂವ್ ಆಗ್ಲಿಲ್ಲ. ಅದೇ ಮಾಧ್ಯಮಗಳು ಇದು ದರ್ಶನ್ ಅವರೇ ಹೇಳಿದ್ದು, ದರ್ಶನ್ ಅವರದ್ದೇ ವಾಯ್ಸು ಅಂತ ಹೇಳ್ಕೊಂಡು ಅವರನ್ನ ಸಾಕಷ್ಟು ವರ್ಷಗಳವರೆಗೆ ಅವರ ಸಿನಿಮಾಗಳನ್ನ ಅಥವಾ ಅವರನ್ನ ಎಲ್ಲಾ ಮಾಧ್ಯಮಗಳಲ್ಲೂ ಬ್ಯಾನ್ ಮಾಡಿದಂತಹ ಕೆಲಸ ಕೂಡ ನಡೆದಿತ್ತು. ಎಲ್ಲಾ ಮಾಧ್ಯಮಗಳು ದರ್ಶನ್ ಅವರ ಸುದ್ದಿಯನ್ನ ಅಥವಾ ಸಿನಿಮಾದ ಪ್ರಚಾರವನ್ನ ಪ್ರಸಾರ ಮಾಡೋದನ್ನೇ ನಿಲ್ಲಿಸ್ಬಿಟ್ಟಿದ್ವು. ಅದಾದ ನಂತರ ಕ್ರಾಂತಿ ಸಿನಿಮಾ ಆಯ್ತು. ಕ್ರಾಂತಿ ಸಿನಿಮಾ ಏನಾಯ್ತು ಅಂತ ಎಲ್ರಿಗೂ ಕೂಡ ಗೊತ್ತೇ ಇದೆ. ಅದಾದ ನಂತರ ಎಲ್ಲರೂ ಕೂಡ ಕೂತ್ಕೊಂಡು ಮಾತನಾಡಿ ದರ್ಶನ್ ಅವರ ಮೇಲೆ ವಿಧಿಸಿದಂತಹ ಬ್ಯಾನ್ ಅನ್ನ ತೆರವುಗೊಳಿಸಿದ್ರು. ಅದಾದ ನಂತರ ಕಾಟೇರ ಚಿತ್ರ ರಿಲೀಸ್ ಆಗಿತ್ತು. ಆ ಚಿತ್ರಕ್ಕೆ ಎಲ್ಲಾ ಮಾಧ್ಯಮಗಳು ಸಹ ಒಳ್ಳೆ ರೀತಿಯಲ್ಲಿ ಪ್ರಮೋಷನ್ ಅನ್ನ ಮಾಡಿ ಆ ಚಿತ್ರ ಯಶಸ್ವಿ ಆಗುವ ನಿಟ್ಟಿನಲ್ಲಿ ಮಾಧ್ಯಮಗಳು ಸಹ ಒಂದಷ್ಟು ಪಾತ್ರವನ್ನ ನಿರ್ವಹಿಸಿದ್ವು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆದ್ರೆ ಇದೀಗ ಈ ಗಣಪತಿ ಉತ್ಸವದಲ್ಲಿ, ಗಣಪತಿ ಬಿಡುವಂತಹ ಸಂದರ್ಭದಲ್ಲಿ ಇದೇ ಆಡಿಯೋವನ್ನ ಗಣಪತಿ ಮುಂದೆ ಪ್ಲೇ ಮಾಡುವ ಮೂಲಕ, ಈ ಆಡಿಯೋದಲ್ಲಿ ಎಂತ ಪದಗಳಿದೆ ಎಲ್ಲರಿಗೂ ಗೊತ್ತು, ಎಂತ ಕೆಟ್ಟ ಕೆಟ್ಟ ವರ್ಸ್ಟ್ ಲ್ಯಾಂಗ್ವೇಜ್ ಇದೆ ಎಲ್ಲರಿಗೂ ಗೊತ್ತು. ಗಣಪತಿ ಉತ್ಸವದಲ್ಲಿ ಗಣಪತಿಯನ್ನ ವಿಸರ್ಜನೆ ಮಾಡುವಂತಹ ಸಂದರ್ಭದಲ್ಲಿ ಇಂಥ ಕೆಟ್ಟ ಆಡಿಯೋ ಇರುವಂತಹ, ಇಂಥ ಕೆಟ್ಟ ಮಾತುಗಳಿರುವಂತಹ ಒಂದು ಆಡಿಯೋ ತುಣುಕನ್ನ ಪ್ಲೇ ಮಾಡಿ ಅದರ ನಂತರ ಒಂದನ್ನ ಸಾಂಗ್ ಅನ್ನ ಹಾಕಿಕೊಂಡು ಡ್ಯಾನ್ಸ್ ಮಾಡಿದ್ದು ಎಷ್ಟು ಸರಿ?
ಗಣಪತಿಯ ಉತ್ಸವದಲ್ಲಿ, ದೇವರ ಉತ್ಸವದಲ್ಲಿ ಈ ರೀತಿ ಮಾಡೋದು ಎಷ್ಟು ಸರಿ ಅನ್ನೋದು ಈಗ ಎಲ್ಲರನ್ನ ಕಾಡ್ತಾ ಇರುವಂತಹ ಪ್ರಶ್ನೆ. ಅದರ ಜೊತೆಗೆ ಈ ಹಿಂದೆ ಆ ಲಕ್ಷ್ಮಿಯ ವಿಚಾರದಲ್ಲಿ, ಅದೃಷ್ಟ ಲಕ್ಷ್ಮಿಯ ವಿಚಾರದಲ್ಲಿ ದರ್ಶನ್ ಅವರು ಒಂದು ಮಾಧ್ಯಮಕ್ಕೆ ಕೊಟ್ಟಂತಹ ಸಂದರ್ಶನದಲ್ಲಿ ದೇವರ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿದ್ರಿಂದಲೇ ಅವರಿಗೆ ಇವತ್ತು ಈ ಪರಿಸ್ಥಿತಿ ಬಂದಿದೆ ಅಂತ ಕೆಲವರು ಕೂಡ ವ್ಯಾಖ್ಯಾನ ಮಾಡ್ತಾರೆ. ಆದ್ರೆ ದರ್ಶನ್ ಅವರ ಅಭಿಮಾನಿಗಳು ಗಣಪತಿಯ ಮುಂದೆ ಈ ಕೆಟ್ಟ ಕೆಟ್ಟ ಪದಗಳಿರುವಂತಹ ಆಡಿಯೋವನ್ನ ಪ್ಲೇ ಮಾಡಿ, ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡಿರುವಂತದ್ದು ಇದೀಗ ಎಲ್ಲರ ಕೋಪಕ್ಕೆ ಕಾರಣ ಆಗಿದೆ. ಏನನ್ಸುತ್ತೆ ನಿಮ್ಗೆ ಈ ಸ್ಟೋರಿಯನ್ನ ನೋಡ್ತಾ ಇದ್ರೆ? ಕೆಲವು ದರ್ಶನ್ ಅವರ ಅಭಿಮಾನಿಗಳ ಈ ಅಂಧಾಭಿಮಾನ, ಈ ಅತಿರೇಕವನ್ನ ನೋಡ್ತಾ ಇದ್ರೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.